ಪ್ರೀತಿ ಕೊಟ್ಟ ಬೆಳಗಾವಿ ಶ್ರುತಿ ಬಾಬಾ ಶಿವ ಬಾಬಾ ಶಿವ ಬಾಬಾ ಶಿವ ಬಾಬಾ ಶಿವ ಬಾಬಾ ಶಿವ ಬಾಬಾ ಶಿವ ಬಾಬಾ ಆನೆ ಬಂತು ನಿಜ ಇಲ್ಲಿ ಯಾಕೆ ಬಂತು ಹಲೋ, ಅವಧೂತ ಅಗ್ನಿದೇವನ? ಅಗ್ನಿದೇವ, SBI ಬ್ಯಾಂಕಿನಿಂದ ಪಾಟೀಲನ ಕಡೆಯವರು 10 ಕೋಟಿ ಬೆಲೆ ಬಾಳುವ ಬಂಗಾರದ ಪದಕವನ್ನು ತೆಗೆದುಕೊಂಡು ಹೋಟೆಲ್ ಕಡೆ ಹೊರಟಿದ್ದಾರೆ. ಅವನ ಬಲಾಟೆ ನಿನಗೆ ಗೊತ್ತಿದೆಯಾ? ಅವನ್ಯಾರು, ಅವನ ಹೆಸರು ಏನು ಗೊತ್ತಿಲ್ಲ. ಅವನ ಪರ್ಯಟನೆ ನುಗ್ಗಿದ್ದಾರೆ. ಅವನು ನೋಡಲು ಕೈಯಾಗಿರೋನು. ಅವನು ಸುಮಾರು 6 ಅಡಿ ಎತ್ತರ, ಜೋಗಿ ಸ್ಟೈಲ್ ಕೂದಲು ಬಿಟ್ಟಿದ್ದಾನೆ. ಅಗ್ನಿದೇವ, ಅವನು ಯಾವ ತರ ಪ್ಯಾಂಟ್ ಶರ್ಟ್ ಧರಿಸಿದ್ದಾನೆ? ಅವನು ಬ್ಲೂ ಶರ್ಟ್, ವೈಟ್ ಪ್ಯಾಂಟ್. ಆಲ್ ರೈಟ್.
ಎಂದು ಹೆಸರಿಟ್ಟುಕೊಂಡು ಈ ಪೃಥ್ವಿಯಲ್ಲಿ ನಾನೇ ರಾಜನೆಂದು ಬಡವರ ರಕ್ತವನ್ನು ನೀರಂತೆ ಕುಡಿದು ಕಲ್ಲಿನ ಕೋಟೆಯಲ್ಲಿ ಕುಳಿತು ನೀನು ಆಡುತ್ತಿರುವ ಕಣ್ಣಾಮುಚ್ಚ ಆಟದಲ್ಲಿ ನಾನೊಬ್ಬ ಕಾಡಿನ ವೀರನಾಗಿ ಬಂದು ನಿನ್ನ ಶ್ರೀಮಂತನಿಗೆ ಸೊಟ್ಟು ಬೂದಿ ಮಾಡಿ ನಿನ್ನ ಏನನ್ನು ಕರೆಂಟ್ ಕಾಗೆ ಅಂತ ಮಾಡಲಿದ್ದರೆ ನನ್ನ ಹೆಸರು ಅವಧೂತ ಅಗ್ನಿದೇವನೇ ಅಲ್ಲ. ಈ ಅಗ್ನಿದೇವ ಬಡವರ ಪಾಲಿಗೆ ಮನೆ ಬೀಳಕ ಮಗ, ಬಡವರ ಮೇಲೆ ದಬ್ಬಳಕೆ ಮಾಡೋ ಕಟ್ಟ ಶ್ರೀಮಂತರಿಗೆ ಸುಡುವ ಕಾಂಡ ದೊಂಡೆ. ಹುರಿಯುತ್ತಿದೆ ಮಹಾನುಭಾವರು ಕಾಪಾಡುವ ಮಹಾದೇವ, ನನ್ನನ್ನು ನಿಲ್ಲಿಸಿದ ಕಾರಣ ನಿನ್ನನ್ನು ಹೊರ ಎನಿಸಿ ನಿನ್ನ ಪ್ರಾಣ ಪರ ಮಾತನ ಪದಕ್ಕೆ ಈ ನಿನ್ನ ಎನ್ನ ನನ್ನ ಬಾಧಿಕಾರಿಸಿಕೊಂಡು ಗಂಡುಗಲಿನ ಇವನೇ ಅಗ್ನಿದೇವ. ನನ್ನ ಪ್ರಾಣ ಪರಮಾತ್ಮನ ಪದಕ್ಕೆ ಕೊಂಚರು ನಿನಗೂ ಸಾಧ್ಯವಿಲ್ಲ. ಏ ಆರಾಮ್ ಕೋರ್ ನನ್ನ ಮಗನೇ, ನನ್ನ ಅಪ್ಪನ ಹೆಸರು ಹೇಳಿ ನನ್ನ ಕೋಪನ ಮತ್ತಷ್ಟು ಕೆರಳಿಸಿದ ಕೆಟ್ಟನ ಮಗನೇ, ಮುಗಿದು ನಿನ್ನ ಕಥೆ. ತೊಡೆ ತಟ್ಟಿ ಬಾರೋ, ಬುದ್ಧಿ ನಕ್ಕಿದ್ರೆ ಹಂಗೆ ಸಿಡುಚಾರೋ, ಉರಿಯೋ ಜ್ವಾಲಾಮುಖಿ ಮುಂದೆ ನಿಲ್ಲೋರು ಯಾರೋ, ವಾರ್ನಿಂಗ್ ವಾರೆಂಟ್ ಇಲ್ಲ ಬಂದ್ರೆ ಡೈರೆಕ್ಟ್ ಬೋರು. ಈ ವೃತ್ತನೇ ಅಲ್ಲಲ್ಲ ಕಲ್ಲಲು ಮಾಡಬಲೆ, ಚಿಕ್ಕನೇ ಅಂತರನ್ನು ಹಾಕಬಲೆ, ಏಜ ಪುಂಜನ ಮುಷ್ಟಿಯಲ್ಲಿ ಹಿಡಿದು ಆಕಾಶಕ್ಕೆ ಎತ್ತರನೆಸದ ಬಲೆ, ಅಂದ ಮೇಲೆ ನರ ಸತ್ತರ ಮಾತ್ರ ಕಲಿತಿ ಯೋಗತೆ. ಈ ಅಗ್ನಿದೇವನಿಗೆ ಶರಣಂದರೆ ಸಾವಿಲ್ಲ, ಶರಣಾಗದ ನನ್ನ ಕಣ್ಣು ತಪ್ಪಿಸಿ ಬದುಕಲ ಪ್ರಯಾಣ ಪಟ್ಟರೆ ಹಸಿದು ಒಲೆ ನನ್ನ ಮನೆಗೆ ಬೆಂಕಿ ಹಚ್ಚಿ ನನ್ನ ಮಾತಪ್ಪಿದ ಸತ್ತು ನೆನಪು ಬಂದರೆ ಕೆರಳಿದ ವೀರ ಕೇಸರಿ ದಿಲ್ಲಿ ಒಕ್ಕ ಬಂಡವಲಂತೆ. ಈ ಅಗ್ನಿದೇವನಿಗೆ ಶರಣಂದರೆ ಈ ಅಗ್ನಿದೇವನಿಗೆ ಎದುರು ಹಾಕುವುದೊಂದೇ, ಬೆಂಕಿಯಲ್ಲಿ ಸೊಟ್ಟು ಸತ್ತು ಹೋಗುವುದೊಂದೇ. ಅವ ದೊತ್ತ ಅಗ್ನಿದೇವನೇ ಅಲ್ಲ. ಒಂದು